ಈಗ ಬೆಂಗಳೂರಿನ ಇತರ ಪ್ರಮುಖ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ 5ನಲ್ಲಿ. ಆಶಾ ಕಾರ್ಯಕರ್ತೆಯರ ಬಳಿಕ ಅಂಗನವಾಡಿ ಕಾರ್ಯಕರ್ತೆಯರು ಇದೀಗ ಬೆಂಗಳೂರಿನಲ್ಲಿ ಪ್ರತಿಭಟನೆ ಆರಂಭಿಸಿದ್ದಾರೆ. ಅಂಗನವಾಡಿ ಶಿಕ್ಷಕಿಯರಿಗೆ ಕನಿಷ್ಠ ವೇತನ 25,000, ಸಹಾಯಕಿಯರಿಗೆ 12,000 ನಿಗದಿ ಮಾಡಬೇಕು, ಸರ್ಕಾರಿ ನೌಕರರೆಂದು ಪರಿಗಣಿಸಬೇಕು ಅಂತ ಸೇರಿದಂತೆ ಹಲವು ಬೇಡಿಕೆ ಮುಂದಿಟ್ಟು ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಆರಂಭಿಸಿದ್ದಾರೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಪ್ತ ಕಾರ್ಯದರ್ಶಿ ಬಂದು ಮನವಿ ಸ್ವೀಕರಿಸಿದರು. ಸಿನಿಮಾ ಸ್ಟೈಲ್ನಲ್ಲಿ ಉದ್ಯಮಿಯನ್ನ ಅಪಹರಿಸಿದ್ದ ಗ್ಯಾಂಗ್ ಪೊಲೀಸರ ಬಲೆಗೆ ಬಿದ್ದಿದೆ. ರಿಯಲ್ ಎಸ್ಟೇಟ್ ಉದ್ಯಮಿ ಜಲಂಧರ್ ಕಾರಿಗೆ ಜಿಪಿಎಸ್ ಫಿಕ್ಸ್ ಮಾಡಿ ಚಲನವಲನ ಗಮನಿಸಿ 2023ರ ಸೆಪ್ಟೆಂಬರ್ನಲ್ಲಿ ಅಪಹರಿಸಿದ್ರು. ಬಳಿಕ ಜಲಂಧರ್ನನ್ನೇ 3 ಸಲ ಕಿಡ್ನಾಪ್ ಮಾಡಿ 60 ಲಕ್ಷ ಸುಲಿಗೆ ಮಾಡಿದ್ರಂತೆ. ಇದೀಗ ಮುರಳಿ ಮದನ್, ಲಕ್ಷ್ಮೀನಾರಾಯಣ ಮತ್ತು ಸೈಯದ್ ಜಾಫರ್ನನ್ನ ಹೆಬ್ಬಗೋಡಿ ಪೊಲೀಸರು ಬಂಧಿಸಿದ್ದಾರೆ. ತಮಿಳುನಾಡಿನ ಸುಬ್ಬಾರೆಡ್ಡಿ ಮತ್ತು ಸತ್ಯನಾರಾಯಣ್ ಮಾಸ್ಟರ್ ಮೈಂಡ್ಗಳು ಅನ್ನೋ ಮಾಹಿತಿ ಬಯಲಾಗಿದೆ. ಒಂಟಿ ಮನೆ ಬೀಗ ಹಾಕಿದ್ದ ಮನೆಗಳತನ ಮಾಡುತ್ತಿದ್ದ ಇರಾನಿ ಗ್ಯಾಂಗ್ಗೆ ಪೊಲೀಸರು ಕೆಡ್ಡ ತೋಡಿದ್ದಾರೆ. ಸ್ಟೋನ್ ರಿಂಗ್ಸ್ ವ್ಯಾಪಾರ ಮಾಡುತ್ತಿದ್ದ ಇರಾನಿ ಗ್ಯಾಂಗ್ ಒಂಟಿ ಮಹಿಳೆಯರನ್ನ ಟಾರ್ಗೆಟ್ ಮಾಡಿ ಸರಗಳತನ ಮಾಡುತ್ತಿತ್ತು. ಆರೋಪಿಗಳನ್ನ ಕೊಡಿಗೆಹಳ್ಳಿ ಪೊಲೀಸರು ಬಂಧಿಸಿದ್ದು 28 ಲಕ್ಷ ಮೌಲ್ಯದ 450 ಗ್ರಾಂ ಚಿನ್ನಾಭರಣ ಜಪ್ತಿ ಮಾಡಿದ್ದಾರೆ. ಟೈಮ್ ಪಾಸ್ಗೆ ಬೈಕ್ಗಳನ್ನ ಕದಿಯುತ್ತಿದ್ದ ಕದೀಮನನ್ನ ವರ್ತೂರು ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ತರಕಾರಿ ವ್ಯಾಪಾರ ಮಾಡಿಕೊಂಡು ಜೀವನ ಮಾಡುತ್ತಿದ್ದ ಶ್ರೀನಿವಾಸ್ ಹಳೆ ಬೈಕ್ಗಳನ್ನ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡುತ್ತಿದ್ದ. ಕಳೆದ 4 ತಿಂಗಳಲ್ಲಿ 20 ಬೈಕ್ಗಳನ್ನ ಆರೋಪಿ ಶ್ರೀನಿವಾಸ್ ಕದ್ದಿದ್ದು ಬಯಲಾಗಿದೆ. ವಿಜಯನಗರದ ಅಗ್ರಹಾರ ದಾಸರಹಳ್ಳಿಯಲ್ಲಿರುವ ಬಾಲಗಂಗಾಧರನಾಥ ಸ್ವಾಮೀಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಅಧ್ವಾನ ಎದ್ದಿದೆ. 30 ಐಸಿಯು 300 ಬೆಡ್ ವ್ಯವಸ್ಥೆ ಇರೋ ಆಸ್ಪತ್ರೆಗೆ ಕೇವಲ 10 ವೈದ್ಯರು ಹಾಗೂ 16 ಸಿಬ್ಬಂದಿ ಮಾತ್ರ ನೇಮಿಸಲಾಗಿದೆ. ಸರ್ಜನ್, ರೇಡಿಯೋಲಾಜಿಸ್ಟ್, ಲಂಗ್ ಸ್ಪೆಷಲಿಸ್ಟ್, ಕಾರ್ಡಿಯಾಲಜಿಸ್ಟ್ಗಳೇ ಇಲ್ಲ. 106 ಕೋಟಿ ವೆಚ್ಚದಲ್ಲಿ ತಲೆ ಎತ್ತಿರೋ ಆಸ್ಪತ್ರೆಯನ್ನ 2023ರ ಮಾರ್ಚ್ನಲ್ಲಿ ಉದ್ಘಾಟಿಸಿದ್ರು. ಆಧುನಿಕ ತಂತ್ರಜ್ಞಾನ ಹೊಂದಿದ್ರೂ ಜನರ ಸೇವೆಗೆ ಮಾತ್ರ ಸಮರ್ಪಕವಾಗಿ ಆಸ್ಪತ್ರೆ ಲಭ್ಯವಾಗ್ತಿಲ್ಲ.